ದುಡ್ಡು ತಮ್ಮ ಭವಿಷ್ಯದ ಸಲುವಾಗಿ ದುಡ್ಡು ತಮಗೆ ರೊಕ್ಕ ಬೇಕು, ತಮ್ಮ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಗಿರಿಮಕ್ಕಳಿಗೆ ಬೇಕು, ಅವರಿಗೆಲ್ಲ ಸಂಕ್ರಮಣ ಇಡುವಂಥ ಹೊಲಸ ಬುದ್ಧಿ. 40% 50% ತಿನ್ನುವ ಹಪಾಪಿ. ಈಗ ಬೆಂಗಳೂರು ಇವತ್ತು ನರಕ ಸದೃಶ ಆಗಲಿಕ್ಕೆ ಹಿಂಗೆ ಮದ್ರಾಸು ಆಗ್ಯದ ರೀ. ಮದ್ರಾಸ್ ಇಟ್ ಮೀನ್ ಚೆನ್ನೈ ಇದೇ ರೀತಿ ಆಗ್ಯದ. ಪ್ರತಿಯೊಂದು ಈ ದೇಶದ ದೊಡ್ಡ ದೊಡ್ಡ ಪಟ್ಟಣಗಳು, ಮೆಟ್ರೋಪಾಲಿಟನ್ ಸಿಟಿಗಳೆಲ್ಲ ಪರಿಸ್ಥಿತಿ ಇದೇ ರೀತಿ ಅದ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ರಾಜಕಾರಣಿಗಳ ಹಪಾಪಿ, ರಾಜಕೀಯ ಹಪಾಪಿ. ಅಧಿಕಾರ ಗಳಿಸ್ಕೋಬೇಕು, ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಿ ಆಗಬೇಕು. ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಎಷ್ಟೊಂದು ಚಡಪಡಿಕೆ, ಶಾಸಕ ಆಗೋದಕ್ಕೆ ಎಷ್ಟೊಂದು ಚಡಪಡಿಕೆ, ಉಸ್ತುವಾರಿ ಆಗೋದಕ್ಕೆ ಎಷ್ಟೊಂದು ಚಡಪಡಿಕೆ. ಅದೇ ರೀತಿ ನಮ್ಮ ಜನ ತೊಂದರೆ ಅನುಭವಿಸ್ತಾರೆ. ಇದಕ್ಕೆ ಏನೋ ಮಾಡಬೇಕು ಅನ್ನೋದು ಬೇಕಲ್ವ. ಬೆಂಗಳೂರು ಪ್ರತಿ ವರ್ಷ ಹೆಚ್ಚು ಮಳೆ ಆರಂಭ ಶುರುವಾಗಿ ಬಿಡ್ತಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕುವಂಥ ಯೋಜನೆ ಯಾಕೆ ಇಲ್ಲಿವರೆಗೆ ಬಂದು ಸರ್ಕಾರಗಳು ಮಾಡ್ತಾಯಿಲ್ಲ. ಈಗಿನ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಮ್ಮ ಸಿದ್ದರಾಮಯ್ಯನವರು. ನೋಡಿ ಕೂತ್ಕೊಂಡು ಗಾಡಿಯೆಲ್ಲ ಅಡ್ಡಾಡೆ ಏನು ರಾಜಕಾರಣಿಗಳು ಒತ್ತುವರಿಯಾಗಿ ಹೂಳು ತುಂಬಿರುವುದರಿಂದ ತೊಂದರೆಯಾಗಿದೆ. ಮತ್ತು ಇದು ಗೊತ್ತದಲ್ಲ ನಿಮ್ಗೆ. ಈ ವಿಷಯವನ್ನು ನೀವು ಮಳೆಗಾಲ ಬರೋ ಪೂರ್ವದಲ್ಲೇ ಬೇಸಿಗೆಗಾಲದಲ್ಲಿ ಯಾಕೆ ಮಾಡಿಸಲಿಲ್ಲ? ಇದು ಸ್ವಚ್ಛ. ಇವತ್ತು ಪಾಪ ನಮ್ಮ BBMP ವರ್ಕರ್ಗಳಿಗೂ ಸಹಿತ, ಪೌರ ಕಾರ್ಮಿಕರು ಸಹಿತ ದೊಡ್ಡ ತೊಂದರೆ ವಿಷಯ ಇರೋದು. ಒಮ್ಮೆ ನಾವೆಲ್ಲರೂ ವಿಚಾರ ಮಾಡಬೇಕಾಯ್ತು ಕೂತ್ಕೊಂಡು. ಒಂದು ಸಣ್ಣ ಮನೆ ಮುಂದಿಂದ ಗಟ್ಟರವನ್ನು ಸ್ವಚ್ಛ ಮಾಡಲಿಕ್ಕೆ ಹೋಗಿ ಗೊತ್ತಾಗ್ತದೆ ಎಷ್ಟು ಕಠಿಣ ಅದ ಅಂತೇಳಿ. ಅಂಥದ್ದು ರಾಜಕಾರಣಿಗಳು, ದೊಡ್ಡ ದೊಡ್ಡ ಕಾರ್ಯಗಳು ಸ್ವಚ್ಛ ಮಾಡಲಿ. ಪಾಪ BBMP ವರ್ಕರ್ಸ್ಗಳಿಗೇನು ಅವ್ರು ಅದ್ಭುತ ಏನಂತ ನಾವು ಅಂತೀವಲ್ಲ, ಎಂಥದ್ದು ಹೀರೋ, ಫ್ಲೈಯಿಂಗ್ ಹೀರೋ, ಯಾವ ಹೀರೋ ಅಂತೀನೋ, ಟಾರ್ಜನ್ನು, ಅವರು ಹೀರೋ. ಪಾಪ ಅವರು ಎಷ್ಟು ಭಾರಿ ಇರ್ತದೆ. ಒಂದು ಬುಟ್ಟಿ ಏನಪ್ಪ ಅಂತಂದ್ರೆ ಹೊಲಸು, ಅದು ಎತ್ತಬೇಕಾದ್ರೆ ಎಷ್ಟು ಭಾರಿ ಇರ್ತದೆ ಹಚ್ಚಿದ್ದಿದ್ದದು. ಅದನ್ನೆಲ್ಲರೂ ವಿಚಾರ ಮಾಡಿಕೊಂಡು JCB ಹಚ್ಚಿದ್ದೀವಿ, ಅದನ್ನು ಮಾಡಿದ್ವಿ. ಇದು ಈಗ ಮಾಡೋಗಿದ್ರು ಮೊದಲ ಮಾಡಿದ್ರೆ ನೀವು ಹರಿದು ಹೋಗಿದ್ದಲ್ರಿ. ಈ ಪರಿಜ್ಞಾನ ಮಾಡೈತಿಗೆ ಎಂದು ಬರ್ತದೆ. ಯಾರೂ ಇಲ್ಲ ಅವರು. ಸಿದ್ದರಾಮಯ್ಯ ಟೀಕೆ ಮಾಡ್ತಾ ಇಲ್ಲ ಅನ್ನೋ, ಇನ್ನೊಬ್ಬರು ಟೀಕೆ, ಎಲ್ಲರೂ ಅವರೇ ಇದ್ದಾರೆ. ಇದ್ದು 3 ಮಂದಿಯಾಗ ಕದ್ದವ್ರು ಯಾರು ರೀ? ಎಲ್ಲರೂ ಕದ್ದವ್ರನ್ನ, ಒಟ್ಟು ನೋಡೋರನ್ನ. ಹೆಚ್ಚು ತಿಂದಿರ್ಬೋದು, ಕಡಿಮೆ ತಿಂದಿರ್ಬೋದು. ಈ ದುರಂತ